ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ಈ ವಿಡಿಯೋ ಮುಖಾಂತರ 2025ರ ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ಏನೇನು ಮುನ್ಸೂಚನೆಗಳು ನಾವು ನೋಡಬಹುದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತೇನೆ. ಇದು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಕ್ರೀಡೆಯಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಮತ್ತೆ ರಕ್ಷಣಾ ಕ್ಷೇತ್ರದಲ್ಲಿ, ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ, ಆಮೇಲೆ ಮನರಂಜನೆ ಫೀಲ್ಡ್ ಅಲ್ಲಿ, ವ್ಯಾಪಾರ ಮತ್ತು ವ್ಯಕ್ತಿಗಳಲ್ಲಿ ಏನೇನ್ ಬದಲಾವಣೆ ಆಗುವಂತ ಸಾಧ್ಯತೆಗಳಿದೆ ಅನ್ನೋ ಒಂದು ಮುನ್ಸೂಚನೆಗಳನ್ನ ಈ ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ನೋಡೋಣ ಏನು ಈ ಮುನ್ಸೂಚನೆಗಳು ಅಂತ. ಇನ್ನು ತಾವುಗಳು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿದ್ರೆ ನಿಮಗೆ ನೋಟಿಫಿಕೇಶನ್ ಬಂದು ನಾವು ಪೋಸ್ಟ್ ಮಾಡ್ತಕ್ಕಂಥ ವಿಡಿಯೋ ಮೊದಲು ತಕ್ಷಣ ನೀವು ನೋಡ್ಬೋದು ನೋಟಿಫಿಕೇಶನ್ ಸಹಾಯದಿಂದ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳ ಮಧ್ಯೆ ವಾಗ್ದಾಳಿ ಆಗ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಿಗೆ ಕಾಣ್ತಾ ಇದೆ. ಏನಪ್ಪಾ ಅಂತಂದ್ರೆ ಎರಡು ದೇಶಗಳ ಮಧ್ಯೆ ಅಥವಾ ಎರಡಕ್ಕಿಂತ ಹೆಚ್ಚು ದೇಶಗಳ ಮಧ್ಯೆ, ಇದು ತ್ರಿಕೋಣ ಸರಣಿ ತರ ದೇಶಗಳ ಮಧ್ಯೆ ಇರ್ಬೋದು, ಅಥವಾ ಎರಡೇ ದೇಶಗಳ ಮಧ್ಯೆ ಇರ್ಬೋದು, ಅಥವಾ ಒಮ್ಮತವಾಗಿ ಒಂದು ಭಾಗದಲ್ಲಿ ಕೆಲವು ದೇಶಗಳು, ಇನ್ನೊಂದು ಭಾಗದಲ್ಲಿ ಇನ್ನ ಕೆಲವು ದೇಶಗಳು, ಈ ಎರಡು ಗುಂಪುಗಳ ಮಧ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾಗ್ದಾಳಿ ನಡೀತಕ್ಕಂಥ ಸಾಧ್ಯತೆಗಳು ಹೆಚ್ಚಿಗೆ ಕಾಣ್ತಾ ಇದೆ. ಕೆಲವು ದೇಶಗಳು ತಮ್ಮ ಅನಿರೀಕ್ಷಿತವಾದಂತ ಬೆಳವಣಿಗೆಗಳು ಎಲ್ಲಾ ಕ್ಷೇತ್ರದಲ್ಲಿ ಚೆನ್ನಾಗಾಗಿದೆ ಅಂತ ಅವರು ತೋರ್ಪಡಿಸ್ಕೊಳ್ತಾರೆ. ಇನ್ನು ಹೊಸ ಕೆಲವು ದೇಶಗಳು, ಅಂದರೆ ಇದುವರೆಗೂ ಯಾರೆಲ್ಲ ಸ್ಪೋರ್ಟ್ಸ್ ಫೀಲ್ಡ್ಗೆ ಬಂದೇ ಇಲ್ಲ ಅಂತ ಕೆಲವು ಹೊಸ ದೇಶಗಳು ಸ್ಪೋರ್ಟ್ಸ್ ಫೀಲ್ಡ್ಗೆ ಎಂಟ್ರಿ ಆಗ್ತಕ್ಕಂತ ಸಾಧ್ಯತೆಗಳಿದೆ. ಅಥವಾ ಎಲ್ಲಾದ್ರೂ ಡಿಫೆನ್ಸ್ ಆಗ್ಲಿ, ಏರ್ ಶೋ ಅಥವಾ ಸೈನ್ಸ್ ಎಕ್ಸಿಬಿಷನ್ ನಡೀತಾ ಇದ್ರೆ ಅಲ್ಲಿ ಹೊಸ ದೇಶಗಳ ಪಾಲ್ಗೊಳ್ಳುವಿಕೆಯನ್ನ ನಾವು ಕಾಣಬಹುದು. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಸಹ ಹೊಸ ದೇಶಗಳು ಮುಂಚೂಣಿಯನ್ನ ಸಾಧಿಸುವಂತ ಸಾಧ್ಯತೆಗಳು ಹೆಚ್ಚಿಗೆ ಕಾಣ್ತಾ ಇದೆ. ಈ ರಕ್ಷಣಾ ಪಡೆಗಳು, ಡಿಫೆನ್ಸ್ ಆರ್ಮಿ ಅವರು ಈ ಒಂದು 2025ರಲ್ಲಿ ಹೊಸ ಆವಿಷ್ಕಾರ ಆಗಿರ್ತಕ್ಕಂಥ ಹೊಸ ರೀತಿಯ ಆಯುಧಗಳನ್ನ, ಅಂದ್ರೆ ನ್ಯೂ ಜನರೇಷನ್ ವೆಪನ್ಸ್ ಅನ್ನ ಅವರು ಪಡೆಯುವಂತ ಸಾಧ್ಯತೆ ಇದೆ. ಅಥವಾ ಅವ್ರು ಕಂಡಿಡಿದು ಪ್ರಪಂಚಕ್ಕೆ ಇದು ಅನೌನ್ಸ್ ಮಾಡ್ಬೋದು, ನಾವು ಇಂಥ ಒಂದು ವೆಪನ್ ನಾವು ಲಾಂಚ್ ಮಾಡಿದೀವಿ ಅನ್ನೋ ಸಾಧ್ಯತೆ ಇರುತ್ತೆ. ಅದು 90% ಅದು ಸೀಕ್ರೆಟ್ ಆಗಿರತ್ತೆ. ಬಟ್ ಆದ್ರೆ ಇದು ಆಗ್ತಕ್ಕಂಥದ್ದು ಖಂಡಿತ ಆಗತ್ತೆ. ಬಟ್ ಅದು ಬಹಿರಂಗ ಆಗದೆ ಇದ್ರು ಆ ವಿತಿನ್ ಕಂಟ್ರಿ ಲೆವೆಲ್, ಗೌರ್ಮೆಂಟ್ ಲೆವೆಲ್ ಅಲ್ಲಿ ಅದು ಅನೌನ್ಸ್ಮೆಂಟ್ ಅಂತೂ ಖಂಡಿತ ಇರುತ್ತೆ. ಮತ್ತೆ ಇನ್ನ ರಕ್ಷಣೆಗೆ ಸಂಬಂಧಪಟ್ಟಂತ ಹೊಸ ಒಂದು ಮಿಷಿನರಿಗಳಾಗ್ಲಿ ಅಥವಾ ಡಿವೈಸಸ್ ಬರುವಂತ ಸಾಧ್ಯತೆ ಹೆಚ್ಚಿಗೆ ಕಾಣ್ತಾ ಇದೆ 2025ರಲ್ಲಿ. ಮತ್ತೆ ಈ ಪ್ರಪಂಚದಾದ್ಯಂತ ಅಲ್ಲಲ್ಲಿ ಅಗ್ನಿ ಅವಘಡಗಳು ಸಂಭವಿಸ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಮತ್ತೆ ಯಾವ್ಯಾವ ದೇಶಗಳಲ್ಲಿ ವಾಲ್ಕೆನೋ ಇದೆ, ಅದು ವಾಲ್ಕೆನೋ ಉಕ್ಕಿ ಹರಿತಕ್ಕಂಥದ್ದು ಸಾಧ್ಯತೆ ಸಹ ಕಾಣ್ತಾ ಇದೆ. ಕೆಲವು ದೇಶಗಳು ಈ ಒಂದು ಬಾಹ್ಯ ಬಾಹ್ಯಾಕಾಶ ಸಂಶೋಧನೆಗೆ ಅವರು ಮಿಲಿಯನ್ಸ್ ಆಫ್ ಡಾಲರ್ನ, ಕೋಟ್ಯಾಂತರ ರೂಪಾಯಿನ ಅವರು ಹೂಡ್ಬೋದು ಅಥವಾ ಅದನ್ನ ಸಪೋರ್ಟ್ ಮಾಡ್ಬೋದು. ಬೇರೆ ದೇಶಗಳಿಗೆ ನಾವು ಬೆಂಬಲಿಸ್ತೀವಿ, ಅಥವಾ ರಾಕೆಟ್ ಲಾಂಚ್ ಇರ್ಬೋದು, ಅಥವಾ ಇನ್ಯಾವುದೋ ಸ್ಯಾಟಲೈಟ್ ರಿಸರ್ಚ್ ಇರ್ಬೋದು, ಸ್ಪೇಸ್ ಅಲ್ಲಿ ಇನ್ಯಾವುದನ್ನ ಒಂದು ಆವಿಷ್ಕಾರ ಮಾಡ್ಲಿಕ್ಕೆ ಬೇರೆ ದೇಶಗಳು ತೊಡಗಿಸ್ಕೊಳ್ಳತಕ್ಕಂತ ಸಾಧ್ಯತೆ ಇದೆ. ಈ ವಿವಿಧ ಕ್ಷೇತ್ರಗಳಲ್ಲಿ ಅಂತಂದ್ರೆ ಎಸ್ಪೆಷಲಿ ಗೌರ್ಮೆಂಟ್ ಆಫೀಸ್ಗಳಲ್ಲಿ, ಹಾಸ್ಪಿಟಲ್ಸ್ ಅಲ್ಲಿ, ಟ್ರಾಫಿಕ್ ಕಂಟ್ರೋಲ್ ಅಲ್ಲಿ, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಬ್ಯಾಂಕಿಂಗ್ ಅಲ್ಲಿ, ಮತ್ತೆ ಪೇಮೆಂಟ್ ಮಾಡುವಂತ ಪೇಮೆಂಟ್ ಗೇಟ್ವೇ ಅಂತ ನಾವು ಹೇಳ್ತೀವಿ. ಇಲ್ಲಿ ಹೊಸ ರೀತಿಯ ಸೆಕ್ಯೂರಿಟಿ ಮೆಷರ್ಸ್ ಅನ್ನ ನೋಡ್ಲಿಕ್ಕೆ ನಮಗೆ ಸಿಗುವಂತ ಸಾಧ್ಯತೆ ಹೆಚ್ಚಿಗೆ ಇದೆ. ಇದೆಲ್ಲಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಕ್ಕಂಥ ಕಾರ್ಯಗಳ ಮುನ್ಸೂಚನೆ ತೋರಿಸ್ತಾ ಇದೆ 2025. ಇನ್ನ ಪ್ರತಿ ದೇಶದ ಮಟ್ಟಿಗೆ ನಾವು ನೋಡೋದಾದ್ರೆ ಪ್ರತಿ ದೇಶದಲ್ಲೂ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ರೆಕಾರ್ಡ್ಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇರತ್ತೆ, ಅಥವಾ ನ್ಯೂ ರೆಕಾರ್ಡ್ಸ್, ವರ್ಲ್ಡ್ ರೆಕಾರ್ಡ್ಸ್ ಆಗ್ತಕ್ಕಂಥದ್ದು. ಫಿಲಂ ಇಂಡಸ್ಟ್ರಿನಲ್ಲೂ ಸಹ ವರ್ಲ್ಡ್ ರೆಕಾರ್ಡ್ಸ್ ಅಥವಾ ನ್ಯೂ ರೆಕಾರ್ಡ್, ಅದು ಬಾಲಿವುಡ್ ಅಲ್ಲಿ ಆಗ್ಬೋದು, ಹಾಲಿವುಡ್ ಅಲ್ಲಿ ಆಗ್ಬೋದು,
ಯಾವುದೇ ಒಂದು ಇದರಲ್ಲಿ ಅದು ಸಾಧ್ಯತೆ ಇರುತ್ತೆ. ಆಮೇಲೆ ದೇಶಗಳಲ್ಲಿ ಕನಿಷ್ಠ ಒಂದು 3 ರಾಜ್ಯಗಳು ತಮ್ಮ ಒಂದು ಅಂದ್ರೆ ಆ ದೇಶದ ಮಟ್ಟಿಗೆ ಆ ರಾಜ್ಯಗಳು ಸೆಂಟ್ರಲ್ ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡ್ತಾರೆ. ಏನು ಅಂತಂದ್ರೆ ನಾವು ಕಳೆದ ಒಂದು 5 ವರ್ಷದಿಂದ ಈಗ ನಾವು ಇಷ್ಟು ನಾವು ಮುಂದುವರೆದಿದ್ದೀವಿ ಅಥವಾ ನಮ್ಮ ಕೊಡುಗೆ ಇಷ್ಟೆಲ್ಲ ಆಗಿದೆ ಅನ್ನುವಂತ ಸಾಧ್ಯತೆ, ಇದು ಬೆಳಕಿಗೆ ಬರ್ತಕ್ಕಂಥದ್ದು ಸಾಧ್ಯತೆ ಸಹ ಹೆಚ್ಚಿಗೆ ಕಾಣ್ತಾ ಇದೆ. ಇನ್ನು ನಾವು ಮನರಂಜನೆ ಫೀಲ್ಡ್ ನೋಡೋದಾದ್ರೆ, ಅಂದ್ರೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ನೋಡೋದಾದ್ರೆ, ಈ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ನಮ್ಮ ಭಾರತದಿಂದ ಕನಿಷ್ಠ ಒಂದು ಸಿನಿಮಾ ಆಸ್ಕರ್ ನಾಮಿನೇಷನ್ಗೆ ಹೋಗುವಂತ ಸಾಧ್ಯತೆ ಕಾಣ್ತಾ ಇದೆ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಸ್ವಲ್ಪ ಕಾಂಪಿಟೇಷನ್ ಶುರುವಾಗ್ತಕ್ಕಂಥದ್ದು ಸಾಧ್ಯತೆ ಕಂಡು ಬರ್ತಾ ಇದೆ. ಕೆಲವರು ನಾಯಕರು ಮತ್ತೆ ನಾಯಕಿಯರು ತುಂಬಾ ಕ್ಲಿಷ್ಟಕರವಾದಂತಹ ಅದು ಸ್ಟಂಟ್ಗಳನ್ನ ಡೂಪ್ ಯೂಸ್ ಮಾಡ್ದಂಗೆ ಅವರೇ ಸ್ವತಃ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಇದರಲ್ಲಿ 60% ಸಕ್ಸಸ್ ತೋರಿಸ್ತಾ ಇದೆ, 40% ಅವರಿಗೆ ಪೆಟ್ಟುಗಳಾಗ್ತಕ್ಕಂಥದ್ದು ಸಾಧ್ಯತೆನೂ ಇರುತ್ತೆ. ಸೊ ಕೆಲವು ನಾಯಕರು ಅಥವಾ ನಾಯಕಿಯರು ಸ್ಟಂಟ್ಗಳು ಮಾಡಕ್ ಹೋಗಿ ನಾನು ಮಾಡ್ತೀನಿ, ಸಕ್ಸಸ್ ನಾನು ಚಾಲೆಂಜಿಂಗ್ ಆಗಿ ತಗೊಳ್ತೀನಿ ಅಂತ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅವರು ಹೆಸರಾಂತ ನಾಯಕ ನಾಯಕಿಯರು ಸ್ವಲ್ಪ ಸ್ಟಂಟ್ ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಪೆಟ್ಟುಗಳು ಮಾಡಿಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂತ ಸುದ್ದಿ ಸಹ ಆಗುವಂತ ಸಾಧ್ಯತೆ ಕಾಣ್ತಾ ಇದೆ. ಇನ್ನ ಇನ್ನ ಸ್ಪೋರ್ಟ್ಸ್ ಕ್ರೀಡೆ ಫೀಲ್ಡ್ ಅಲ್ಲಿ ಹೊಸ ಹೊಸ ಕ್ರೀಡಾಪಟುಗಳು ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಅವ್ರದೇ ಆದಂತ ಒಂದು ಹೆಸರನ್ನ ಮಾಡೋದಕ್ಕೆ ಅವರು ಮುಂದೆ ಬರ್ತಾರೆ. ಮತ್ತೆ ಅವ್ರದೇ ಆದಂತ ಒಂದು ದಾಖಲೆಗಳನ್ನ, ಅದು ರಾಜ್ಯ ಮಟ್ಟದಲ್ಲಾಗ್ಬೋದು, ದೇಶದಲ್ಲಾಗ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡುವಂತ ಸಾಧ್ಯತೆಗಳು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಕಂಡು ಬರ್ತಾ ಇದೆ. ಇನ್ನು ಮೆಡಿಕಲ್ ಫೀಲ್ಡ್ ಅಲ್ಲಿ ನೋಡೋದಾದ್ರೆ, ಈ ಎಲ್ಲಾ ಆಸ್ಪತ್ರೆಗಳಿಗೆ ಈ ಲಾಟ್ ಆಫ್ ಏನು ತುಂಬಾ ಅಪಘಾತಗಳು ಆಗಿರತಕ್ಕಂತ ಕೇಸುಗಳು ಅಥವಾ ಅಗ್ನಿ ಅವಘಡದಿಂದ ಆ ಆ, ಬಂದಂತ ರೋಗಿಗಳಾಗ್ಬೋದು, ಅವರು ಆ ಅದಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಾಗ್ಬೋದು, ಅಥವಾ ಒಂದು ಬ್ಲಡ್ ರಿಲೇಟೆಡ್ ಕೇಸಸ್ ತುಂಬಾನೇ ಜಾಸ್ತಿ ರಿಪೋರ್ಟ್ ಆಗ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಿಗೆ ಕಾಣ್ತಾ ಇದೆ. ಮತ್ತೆ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ನಾವು 2025ರಲ್ಲಿ ಹೊಸ ಹೊಸ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದನ್ನ ನಾವು ಕಾಣಬಹುದು. ಅದು ಹೊಸ ಆವಿಷ್ಕಾರಗಳು ಆಗಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಮೆಡಿಕಲ್ ಟೆಸ್ಟಿಂಗ್ ಇಕ್ವಿಪ್ಮೆಂಟ್ಸ್ ಆಗ್ಬೋದು, ಅಥವಾ ಅದು ಯಾವುದೇ ಲೆವೆಲ್ ಅಲ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಈ ಒಂದು ಆವಿಷ್ಕಾರಗಳು ಅದು ಆಗಿ ಸಕ್ಸಸ್ ಆಗಿ ಅದು ಮೆಡಿಕಲ್ ಫೀಲ್ಡ್ಗೆ ಒಂದು ಹೊಸ ಒಂದು ಆ ಆ, ಸಾಧನೆ ಅವ್ರಿಗೆ ಸಿಗ್ತಕ್ಕಂಥದ್ದು ಸಾಧ್ಯ ಇದೆ 2025ರಲ್ಲಿ. ಇನ್ನು ರಕ್ಷಣಾ ಪಡೆ ಮತ್ತೆ ನಮ್ಮ ಪೊಲೀಸ್ ಪಡೆ ತುಂಬಾನೇ ಸಕ್ಸಸ್ ಸಿಗತ್ತೆ ಈ ವರ್ಷದಲ್ಲಿ 2025ರಲ್ಲಿ. ಆದ್ರೂ ಅವ್ರಿಗೆ ಸ್ವಲ್ಪ ಎಫರ್ಟ್ ಸ್ವಲ್ಪ ಹಾಕ್ಬೇಕಾಗತ್ತೆ. ಆಮೇಲೆ ಈಗ ನಮ್ಮ ಸೋಲ್ಜರ್ಸ್ ಏನಿದ್ದಾರೆ ಅವ್ರಿಗೆ ಹೊಸ ಜನರೇಷನ್ ನ ಇಕ್ವಿಪ್ಮೆಂಟ್ಸ್ ಡಿಫೆನ್ಸ್ ಇಂದ ಕೊಡುವಂತದ್ದು ಸಾಧ್ಯತೆ ಇರುತ್ತೆ. ಆಮೇಲೆ ಪೊಲೀಸ್ ಫೋರ್ಸ್ನವರು ಆ ಬೇಗನೆ ಕ್ಲಿಷ್ಟವಾದಂತ ಕೇಸುಗಳನ್ನ ಬೇಗ ಪರಿಶೀಲಿಸಿ ಅದನ್ನ ಅಪರಾಧಿಗಳು ಯಾರು ಅಂತ ಕಂಡುಹಿಡಿಯುವಂತ ಸಕ್ಸಸ್ ಕೇಸುಗಳನ್ನ ಬೇಗ ಕ್ಲೋಸ್ ಮಾಡತಕ್ಕಂಥದ್ದು ಸಾಧ್ಯತೆ ಹೆಚ್ಚಿಗೆ ಕಾಣ್ತಾ ಇದೆ. ಮತ್ತೆ ಈ ಪೊಲೀಸ್ ಅವರ ಒಂದು ಹೊಸ ಒಂದು ಆವಿಷ್ಕಾರ ಇರ್ಬೋದು, ಏನು ಅಂತಂದ್ರೆ ಸಾಫ್ಟ್ವೇರ್ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ಟ್ರಾಫಿಕ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾನಿಟರ್ ಮಾಡ್ತಕ್ಕಂಥದ್ದು, ಸಿಗ್ನಲ್ಸ್ ಅಲ್ಲಿ ಆಗ್ಬೋದು, ಹೈವೇಸ್ ಅಲ್ಲಿ ಆಗ್ಬೋದು. ಸೊ ಅಂತ ಕಡೆ ಟ್ರಾಫಿಕ್ ಮಾನಿಟರಿಂಗ್ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಅದು ಸುದ್ದಿ ಮಾಡ್ತಕ್ಕಂಥದ್ದು ಸಾಧ್ಯತೆ 2025ರಲ್ಲಿ ದೇಶಾದ್ಯಂತ ಇದು ಆಗ್ತಕ್ಕಂಥದ್ದು ಸಾಧ್ಯತೆ ತುಂಬಾನೇ ಕಾಣ್ತಾ ಇದೆ. ಆಮೇಲೆ ಈ ಒಂದು ಆ, ರಾಜ್ಯಗಳ 2 ರಾಜ್ಯಗಳ ಮಧ್ಯೆ ಈ ಪೊಲೀಸ್ ಫೋರ್ಸ್ ನ ಒಂದು ಪೈಪೋಟಿ ಇರುತ್ತೆ. ನಮ್ಮ ರಾಜ್ಯದವರು ನಾವು ಇಷ್ಟು ತಿಂಗಳಲ್ಲಿ ಇಷ್ಟು ದಿನದಲ್ಲಿ ನಾವು ಇಷ್ಟು ಕೇಸ್ನ ನಾವು ಸಾಲ್ವ್ ಮಾಡಿದೀವಿ ಅಂತ. ಸೊ ಇದು ಆಗ್ತಕ್ಕಂಥದ್ದು ರಾಜ್ಯದಲ್ಲಿ 2 ರಾಜ್ಯದ ಮಧ್ಯೆ ಈ ಒಂದು ಪೈಪೋಟಿ, ಆ ಒಂದು ಗಳಿಕೆಯ ಒಂದು ಹೆಗ್ಗಳಿಕೆಯನ್ನ ಪ್ರಚಾರ ಮಾಡ್ತಕ್ಕಂಥದ್ದು ಸಾಧ್ಯತೆ
ಇದೆ. ಇನ್ನ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ನೋಡೋದಾದ್ರೆ ಯಾರೆಲ್ಲ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಸೊ ಈ ವರ್ಷ 2025ರಲ್ಲಿ ತುಂಬಾನೇ ಸ್ವಲ್ಪ ಒತ್ತಡ ಭರಿತವಾದಂತಹ ಕೆಲಸಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಆಮೇಲೆ ಯಾರೆಲ್ಲ ಒತ್ತಡ ತಗೊಂಡು ಅದನ್ನ ಸಹಿಸ್ಕೊಂಡು ಅಷ್ಟೇ ಎಫರ್ಟ್ ಹಾಕಿ ಅವರ ಒಂದು ಕೆಲಸನ ಮಾಡ್ತಾರೆ, ಅವ್ರಿಗೆ ಸಕ್ಸಸ್ಸು ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ 2025ರಲ್ಲಿ. ಮತ್ತೆ ಯಾರೆಲ್ಲ ಎಫರ್ಟ್ ಹಾಕದೆ ಅವ್ರು ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ, ಅವ್ರಿಗೆ ಕೆಲಸ ಕಳ್ದುಕೊಳ್ತಕ್ಕಂಥದ್ದು ಸಹ ಇಲ್ಲಿ ತೋರಿಸ್ತಾ ಇದೆ. ಆಮೇಲೆ ಕಂಪ್ನಿಗಳಲ್ಲಿ ಇಂಟರ್ನಲ್ ಅಚೀವ್ಮೆಂಟ್ ಅಂತ ಏನ್ ಕರಿತೀವಿ, ಟೀಮ್ ಬೇಸ್ಡ್ ಆಗ್ಬೋದು ಅಥವಾ ಇಂಡಿವಿಜುವಲ್ಸ್ ಅವ್ರ ಅಚೀವ್ಮೆಂಟ್ ಆಗ್ಬೋದು, ಇದು ಕೆಲವು ಸಾಧನೆಗಳು ಹೆಚ್ಚಿಗೆ ಆಗುತ್ತೆ. ಕಳೆದ ವರ್ಷಗಳಿಗಿಂತ ಈ ವರ್ಷ ಹೆಚ್ಚಿಗೆ ಆಗತ್ತೆ. ಮತ್ತೆ ಹೊಸ ರೀತಿಯಾದಂತಹ ಸಾಫ್ಟ್ವೇರ್ಸು ಬರತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಿಗೆ ಕಾಣ್ತಾ ಇದೆ. ಆಮೇಲೆ ಈ ಒಂದು ರಿಸೋರ್ಸ್ ಕಟಿಂಗ್ ಅಂತ ಒಂದು ಆ, ಏನಿದೆ, ಈ ಕಂಪ್ನಿಗಳಲ್ಲಿ ಯಾರ್ಯಾರು ಕೆಲಸಗಳು ಸರಿಯಾಗಿ ಮಾಡ್ತಾ ಇರಲ್ಲ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಅಥವಾ ಅವ್ರನ್ನ ಕೆಲಸದಿಂದ ತೆಗೆದಾಕ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಅಥವಾ ಒತ್ತಡ ಸಹಿಸಲಾರದೆ ಕೆಲಸ ಮಾಡ್ತಕ್ಕಂಥವ್ರೆ ಆ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ಹೋಗ್ತಕ್ಕಂಥ ಸಾಧ್ಯತೆನೂ ಈ ವರ್ಷದಲ್ಲಿ ಹೆಚ್ಚಿಗೆ ಕಂಡು ಬರ್ತಾ ಇದೆ 2025ರಲ್ಲಿ. ಇನ್ನು ಯಾರೆಲ್ಲ ತಮ್ಮದೇ ಆದಂತ ಓನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಒಂದು ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಮತ್ತೆ ಕಾಂಪಿಟೇಷನ್ಸ್ ತುಂಬಾನೇ ಇರುತ್ತೆ. ಆಮೇಲೆ ಯಾರೆಲ್ಲ ತಮ್ಮದೇ ಆದಂತ ಒಂದು ಪದಾರ್ಥನ ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡಿ ಅವರು ಮಾರ್ಕೆಟ್ ತರ್ತಾ ಇದ್ದಾರೆ ಅಂದ್ರೆ ಅವರು ಹೊಸ ರೀತಿಯಾಗಿ ಮಾರ್ಕೆಟ್ ಮಾಡ್ತಕ್ಕಂತ ಕೆಲವು ತಂತ್ರಗಳನ್ನ ಅಳವಡಿಸ್ಕೋಬೇಕಾಗತ್ತೆ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಆ ತಂತ್ರ ಏನ್ ಬರುತ್ತೆ ಅದು ಒಂದು ಹೊಸ ಆಯಾಮವನ್ನೇ ಸೃಷ್ಟಿ ಮಾಡ್ತಕ್ಕಂಥದ್ದು ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವು ನೋಡಬಹುದು. ಆಮೇಲೆ ತುಂಬಾ ಟರ್ನ್ ಓವರ್ ತುಂಬಾನೇ ಕ್ರೋರ್ಸ್ ಟುಗೆದರ್ ಟರ್ನ್ ಓವರ್ಸ್, ಲ್ಯಾಕ್ಸ್ ಟುಗೆದರ್ ಕ್ರೋರ್ಸ್ ಟುಗೆದರ್ ಟರ್ನ್ ಓವರ್ ಆಗ್ತಕ್ಕಂಥದ್ದು ಸಾಧ್ಯತೆ ತುಂಬಾನೇ ಇದೆ 2025ರಲ್ಲಿ. ಇನ್ನು ನಾವು ಪ್ರತ್ಯೇಕವಾಗಿ ಇಂಡಿವಿಜುವಲ್ ವ್ಯಕ್ತಿಗಳ ಬಗ್ಗೆ ನಾವು ನೋಡೋದಾದ್ರೆ ಪ್ರತಿಯೊಬ್ಬರೂ ಈ 2025ರಲ್ಲಿ ತಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇದರಲ್ಲಿ ಎರಡು ವಿಚಾರಗಳು, ಒಂದು ತಾವು ತಿಂತಕ್ಕಂಥ ಪದಾರ್ಥಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ, ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಮೆಂಟಲ್ ಸ್ಟ್ರೆಸ್ ಮೇಲೆ ಈ ಒತ್ತಡ ಇರೋದ್ರಿಂದ ತಾವುಗಳು ಏನಾದ್ರು ಸ್ವಲ್ಪ ಧ್ಯಾನ ಅಥವಾ ಯಾವ್ದಾರ ಒಂದು ಶಾಂತಿ ಮಂತ್ರ ಜಪ ಮಾಡ್ತಕ್ಕಂಥದ್ದು ಆ ಆ ತರದ್ದು ಅಳವಡಿಸ್ಕೋಬೇಕಾಗತ್ತೆ. ಯಾಕೆಂದ್ರೆ ಇದು ಜನಸಾಮಾನ್ಯರಿಗೆ ಎಲ್ರಿಗೂನು ಅಂದ್ರೆ ಈಗ ನಾನು ಆ ಅಂತಾರಾಷ್ಟ್ರೀಯ ಮಟ್ಟದಿಂದ ಈಗ ಇಂಡಿವಿಜುವಲ್ ವ್ಯಕ್ತಿಗಳ ಒಂದು ಪ್ರಡಿಕ್ಷನ್ ಹೇಳ್ತಾ ಇದ್ದೀನಿ. ಈ ಇಂಡಿವಿಜುವಲ್ ವ್ಯಕ್ತಿಗಳಿಗೆ ಅವ್ರು ಯಾವುದೇ ಒಂದು ಕೆಲಸ ಮಾಡ್ತಿರ್ಲಿ, ಯಾವುದೇ ಲೆವೆಲ್ ಅಲ್ಲಿ ಇರ್ಲಿ ಆ ವ್ಯಕ್ತಿಗಳು, ಆ ಲೆವೆಲ್ ತಕ್ಕನಂಗೆ ಅವರಿಗೆ ಒತ್ತಡ ಬೀರಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಸೊ ಅದರಿಂದ ತಮ್ಮ ಆರೋಗ್ಯದ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಯಾಕಂದ್ರೆ ಈ ವರ್ಷದಲ್ಲಿ ಈ ಒತ್ತಡ, ಮಾನಸಿಕ ಒತ್ತಡ, ದೈಹಿಕ ಒತ್ತಡನೇ ಜಾಸ್ತಿ ಕೇಸುಗಳು ರಿಪೋರ್ಟ್ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಆಮೇಲೆ ಯಾರ ಹತ್ರನೂ ಆಗ್ಲಿ ಅಥವಾ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಅಥವಾ ನಿಮ್ ಬಾಸ್ ಜೊತೆಗಾಗ್ಲಿ ಅಥವಾ ಉನ್ನತ ಅಧಿಕಾರಿಗಳ ಜೊತೆಗೆ ಮಾತನಾಡ್ಬೇಕಾದ್ರೆ ಅಥವಾ ನಿಮ್ ಮನೆ ಮಂದಿ ಜೊತೆಗೆ ಮಾತನಾಡ್ಬೇಕಾದ್ರೆ, ಅರ್ಧಾಂಗಿ ಜೊತೆಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ನೀವು ಬಳಸ್ತಕ್ಕಂಥ ಪದಗಳ ಮೇಲೆ ಗಮನ ಇರಲಿ. ಯಾಕೆಂದ್ರೆ ಈ ವರ್ಷದಲ್ಲಿ ಯಾವಾಗಾದ್ರೂ ಸರಿ ನಿಮ್ಮ ಒಂದು ಮಿತಿ ಮೀರಿ ಬಳಸಬಾರದಂತ ಪದಗಳನ್ನ ಬಳಸಿ ನೀವು ಎದುರಿಗೆ ಇರತಕ್ಕಂಥ ವ್ಯಕ್ತಿಗೆ ಮಾತಾಡ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಿಗೆ ಕಾಣ್ತಾ ಇದೆ. ಇದರಿಂದ ಸಂಬಂಧಗಳಲ್ಲಿ ಅಥವಾ ನಿಮ್ಮ ಒಂದು ಉದ್ಯೋಗದಲ್ಲಿ ಅಥವಾ ಒಂದು ಸರ್ಕಾರದಿಂದ ಏನಾದ್ರು ಕೆಲಸಗಳಾಗ್ಬೇಕಾದ್ರೆ ಅದಕ್ಕೆ ಅಡ್ಡಿ ಆತಂಕಗಳು ಬರ್ತಕ್ಕಂಥದ್ದು ತುಂಬಾನೇ ಇದೆ. ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿಯು ಅವರಿಗೆ ಅರಿವಿಲ್ಲದೆ ತುಂಬಾನೇ ಎಫರ್ಟ್ ಆಗ್ತಕ್ಕಂಥದ್ದು ಅಥವಾ ನಾನು ಮುನ್ನುಗ್ತೀನಿ, ಯಾರೆಲ್ಲ ಸ್ವಲ್ಪ ಭಯಭೀತರಾಗಿರ್ತಾರೆ ಅಥವಾ ಈ ಕೆಲಸಗಳು ನನ್ನ ಕೈಲಿ ಆಗಲ್ಲ ಅಂತ ಅನ್ಕೊಂಡಿರ್ತಾರೆ, ಅಂತಹ ವ್ಯಕ್ತಿಗಳೆಲ್ಲನೂ ನಾನು ಮುನ್ನುಗ್ತೀನಿ, ನಾನು ಮಾಡೇ ಮಾಡ್ತೀನಿ, ಯಾಕಾಗಲ್ಲ ಇದು ಅಂತ ಚಾಲೆಂಜಿಂಗ್ ಆಗಿ ತಗೊಂಡು ಮುನ್ನುಗ್ಗೋಂತ ಸಾಧ್ಯತೆಗಳು ಹೆಚ್ಚಿಗೆ ಕಾಣ್ತಾ ಇದೆ 2025ರಲ್ಲಿ. ಸೊ ಒಟ್ಟಾರೆ ಹೇಳೋದಾದ್ರೆ 2025 ಒಂದು ಶಕ್ತಿಯುತವಾದಂತಹ ವರ್ಷ. ಪ್ರತಿಯೊಂದು ರಂಗದಲ್ಲೂ ಆ ಶಕ್ತಿ ಪ್ರದರ್ಶನ ನಾವು ನೋಡಬಹುದು. ಇದು
ವ್ಯಕ್ತಿ ಲೆವೆಲ್ ಆದ್ರೂ ಆಗ್ಬೋದು, ಒಂದು ಹಳ್ಳಿ ಲೆವೆಲ್ ಅಲ್ಲಿ, ಪಟ್ಟಣದ ಲೆವೆಲ್ ಅಲ್ಲಿ, ನಗರದ ಲೆವೆಲ್ ಅಲ್ಲಿ, ಒಂದು ಜಿಲ್ಲೆ ಲೆವೆಲ್ ಅಲ್ಲಿ, ರಾಜ್ಯದ ಲೆವೆಲ್ ಅಲ್ಲಿ, ದೇಶದ ಲೆವೆಲ್ ಅಲ್ಲಿ, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಈ ಶಕ್ತಿ ಪ್ರದರ್ಶನಗಳನ್ನ ವಿವಿಧ ರಂಗಗಳಲ್ಲಿ ನಾವು ನೋಡಬಹುದು. ಇದರಲ್ಲಿ ಸುಮಾರು ವ್ಯಕ್ತಿಗಳು ಜಯಶಾಲಿಗಳಾಗಿ ಹೊಸ ದಾಖಲೆಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದನ್ನ ಸಹ ನಾವು ನೋಡಬಹುದು. ಸೊ ಈಗ ಈ ಒಂದು ಪ್ರೊಡಿಕ್ಷನ್ಸ್ ಎಲ್ಲ ನಿಮಗೆ ಗೊತ್ತಾಯ್ತು ಅಲ್ವಾ ಸ್ನೇಹಿತರೆ? ಇದು 2025. ಇದು ಕಂಪ್ಲೀಟ್ ಸಂಖ್ಯಾಶಾಸ್ತ್ರ ಆಧಾರಿತವಾದಂತ ಇದು ಮುನ್ಸೂಚನೆಗಳು. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನೋಟಿಫಿಕೇಶನ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬಂದು ಎಲ್ಲರಿಗಿಂತ ಮುಂಚೆ ನೀವು ಆ ವಿಡಿಯೋನ ನೋಡ್ತಾರ ಆಗತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ.